ಫ್ರೆಂಡ್ಸ್, ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಏನಪ್ಪಾ ಅಂತಂದ್ರ ಸ್ನೇಕ್ ಪ್ರ್ಯಾಂಕ್ ಮಾಡ್ಬೇಕಂತ ಹೇಳಿ ಅನ್ಕೊಂಡಿದೀವಿ. ಯಾರ ಮೇಲೆ? ನನ್ನ ಫ್ರೆಂಡ್ ಮೇಲೆ. ಆಕೆ ಅವಳು ಪ್ಲಾಸ್ಟಿಕ್ ಹಾವು ನೋಡಿದ್ರೆ ತುಂಬಾ ಭಯ ಪಡ್ತಾಳೆ. ಅವಳ ಮೇಲೆ ಸ್ನೇಕ್ ಪ್ರ್ಯಾಂಕ್ ಮಾಡ್ಬೇಕಂತ ಹೇಗೆಂದ ಟ್ರೈ ಮಾಡಾತ್ನು. ನೋಡ್ನು ಹೆಂಗೆ ಆಗ್ತೈತಿ. ಅದೇ ಇದು ಪ್ಲಾಸ್ಟಿಕ್ ಹಾವು. ಇದನ್ನ ಆಕೆ ಮ್ಯಾಲ ಒಗದ ಪ್ರ್ಯಾಂಕ್ ಮಾಡೋಣ ಅಂತ ಬರ್ರಿ ನೋಡ್ನು ಅಂತ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ఎవరు రితిక్షా గవర్నమెంట్ చేసుకుంటుంది 2 లక్షలు. సాత్విక కూర్చో కింద. మాకు తీసుకురండి. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ. ತಾನೆ ತಂದಾನೆ ತಾನೆ ತಾನೆ ತಂದಾನೆ ತಾನೆ ತಾನೆ ತಂದಾನೆ. ಇಡೀ ಇಕ್ಕೊಂಡು ನನ್ನ ಬಿಡಲ್ಲ. ನನ್ನ ಕೋಪ ನಿಂಗೆ ಗೊತ್ತಿಲ್ಲ. మీరే చెప్పాలి. ఆ డబ్బులు ఎవరు ఎందుకు తెచ్చారు? ఉండాలని పెట్టాను. కూర్చున్నారు కాబట్టి ఆవిడ ఇప్పుడు రితిక్ష అన్న చెప్తుంది కదా స్కూల్లో తిట్టుకో చెప్తాను అని అన్నాడు వీడు. లోపలికి వెళ్ళిపోయి డోర్ చూసుకున్నాడు. చెప్పొద్దని నేనే పొడిచానా చెప్పింది ధైర్యం కాదు. పొడిచా ఇప్పుడు ఏంటి అంటే వీడియో అన్న ఉందా? వాడే నలుగురు 5 మెంబర్స్. ఇద్దరు తర్వాత నన్ను తీసేసారా? థ్యాంక్ యూ. ఇట్లా కొట్టేసుకుంటారు. ఇంత ముందర పడకలేదు. ట్యాప్ ట్యాప్ అంటే ట్యాప్ అంటే వాటర్ వస్తాయి కదా. ట్యాప్ అంటే హాయ్ ఫ్రెండ్స్, ఇప్పుడు మా మేడం నెయిల్ రిమూవర్ చేసుకొని తర్వాత నెయిల్ పాలిష్ పెట్టుకొని ఆ తర్వాత నెయిల్ ఆరే వరకు అలా ఉంచుతారు ఫ్రెండ్స్. పైన కూర్చో రితిక్ష. అక్కడ కూర్చోండి. నువ్వు కూడా వెళ్ళు నాయన. ఇది అమూల్ ఐస్ క్రీమ్ అన్న. బుల్లెట్ నువ్వే పట్టుకుంటావు పైకి. నీదేంటి? చూడండి ఫ్రెండ్స్, ఈ అమ్మాయి టీ షర్ట్ చాలా వెరైటీగా ఉంది. ఇక్కడ ఏంటంటే రంగులు వేసుకుంది ఫ్రెండ్స్. బహుశా ఈ అమ్మాయికి ఈ రోజే హోలీ అనుకుంటా ఫ్రెండ్స్. హోలీ అయిపోయింది 1 month. హోలీ అయిపోయిందా మళ్ళీ వేసుకుందంటే ఈ అమ్మాయికి హోలీ అంటే చాలా ఇష్టం ఫ్రెండ్స్. వీళ్ళు చూడండి ఎంత మంచి బెస్ట్ ఫ్రెండ్స్ లా కనబడుతున్నారు కానీ బెస్ట్ ఎనిమీస్ ఫ్రెండ్స్. ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು.
ఈవిడ మా ఫ్రెండ్ ఈవిడ మా ఫ్రెండ్ వదిన ఈవిడ మా ఫ్రెండ్ వదిన అత్తయ్య. ఎవరన్నారు ఎందుకో అంట రితిక్షనా? చెప్తే రేపు కూర్చో. ఇది వరండా మీ ఇల్లు కాదు. పోలీస్ కారా? పోలీస్ కార్ నా దగ్గర లేదు. డొంకులోడు వచ్చారు, డొంకులోడు. అది మధ్యలో వెళ్తారు కదా. ఈవిడైతే నిజంగా మామిడికాయలు కోసిన ఆవిడలాగా అమ్మ. హాయ్ ఫ్రెండ్స్, ఈరోజు మేము మామిడికాయలు దొంగతనం ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ. మామిడికాయలు దొంగతనం చేస్తాకు వచ్చారా ఇద్దరు ఆడవాళ్ళు. ಕೂತ್ಕೊಳ್ಳಲಿ. అక్కడికి వెళ్ళకండి మీరు. ఇంకో వీడియోలో చూసారంటే పోలీసులు పట్టుకుంటారు. ఇంకా మేడం ఏళ్ళు చూడండి, ఎలా చూడండి రమ్మ గారు. మామిడికాయలు దొంగతనం చేసిన ముగ్గురు లేడీస్. అమ్మ కూతురు పక్కింటి ఆవిడ. బాయ్ ఫ్రెండ్స్. ఆకు పడుతుంది. ಹಾಯ್ ಫ್ರೆಂಡ್ಸ್, ಮುಂಜಾನಿಂದ ಅವ್ರ ಲಾಗ್ ಮಾಡ್ಯಾರು. ಕರ್ನಾಟಕದಲ್ಲಿ ಒಬ್ರೇನೋ ನಿಮ್ ಜದ್ಗಾರ್ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಇನ್ನು ನಾನು ರಿತಿಕ್ಷಾ ಮಾಡ್ತೀವಿ ಫ್ರೆಂಡ್ಸ್. ನಾ ಈಗ ಬನ್ನಿ ಇನ್ನು ವಾಕಿಂಗ್ ಮಾಡ್ತೀವಿ ಫ್ರೆಂಡ್ಸ್. ಇಲ್ಲಿ ವಾಕಿಂಗ್ ಅಂತ ಬಂದೀವಿ ಇವತ್ತು. ಕ್ಲೈಮೇಟ್ ಚಲೋ ಐತಿ.
ಮತ್ತು ಎನ್ವಿರಾನ್ಮೆಂಟು ಅದೇ ಗ್ರೌಂಡ್ ಥರ ಖಾಲಿ ಪ್ಲೇಸ್ ಐತಿ. ಎಷ್ಟು ಚಲೋ ಐತಿ ನೋಡ್ರಿ ಇಲ್ಲಿ ವಾಕಿಂಗ್ ಮಾಡಕ್ಕೆ. ಹಂಗೆ ಸೂರ್ಯನೂ ಹಚ್ಚಿಡೆ ಕಾಣಿಸ್ತಾನೆ ನೋಡ್ರಿ, ಹೆಂಗೆ ಕಾಣಿಸ್ತಾನೆ. ವಾಕಿಂಗ್ ಮಾಡ್ತೀವಿ. ಆಲ್ರೆಡಿ ಲೇಟ್ ಆಗೈತಿ, ಬಂದಿರೋದು ಸ್ವಲ್ಪ ಲೇಟು. ಸೊ ಲೇಟ ಸ್ಟಾರ್ಟ್. ಎಸ್, ಹೋಗೋಣ ದೀಕ್ಷಾ. ಸ್ಟಾರ್ಟ್. ರನ್ ಮಾಡ್ರಿ ಇಬ್ರು ಕುಡಿಸಿ. 1 ರನ್ನಿಂಗ್ ರೇಸ್ ಒಳಗೆ ಯಾರು ಫಸ್ಟ್ ಬರ್ತಾರೆ ನೋಡುದಾ? ಹಾಂ, ಈ ಗೆರಿ ಮೇಲೆ ನಿಂದ್ರಿ ಇಲ್ಲಿ, ಓಕೆನಾ? ಹಾಂ, 1 2 3 ಗೋ. ವಾವ್, ರಿತಿಕ್ಷಾ ಫಾಸ್ಟ್. ಹಾಂ, ಗೋ ಪರ್ಗೆಟ್. ಏಯ್, ರಿತಿಕ್ಷಾ ಫಾಸ್ಟ್. ಇಲ್ಲ, ಸೀದಾ ಹಿಡ್ಕೋಬೇಕು. ನಡಿ. ವಾವ್, ರಿತಿಕ್ಷಾ ಫಸ್ಟ್. ಪಪ್ಪ ಲಾಸ್ಟ್ ಅಮ್ಮ. ಪಪ್ಪ ಓಡಾಕ್ ಬರೋದಿಲ್ಲ. ಹಾಂ ಫ್ರೆಂಡ್ಸ್, ರಿತಿಕ್ಷಾಗೆ ಮತ್ತು ಅವ್ರ ಅಮ್ಮನಿಗೆ ಇದು ಏನೋ ರನ್ನಿಂಗ್ ರೇಸ್ ಐತಿ ಇವಾಗ. 1 2 3 ಗೋ. ಅಲ್ಲಿ ಹಲಸಿನ ಗಿಡ ಆಯ್ತು ನೋಡ್ರಿ ಫ್ರೆಂಡ್ಸ. ಅದ್ರ ಸೀಸನ್ ಇವಾಗ. ಕಾಯಿ ಭಾರಿ ಚಲೋ ಬಿಟ್ಟೈತಿ. ಅಲ್ಲಿ ಹಣ್ಣು ತೋರಿಸ್ತಾನೆ ನೋಡ್ರಿ. ಅದ್ರ ಇಲ್ಲವ ನೋಡ್ರದ ಹಲಸಿನ ಹಣ್ಣು ಈಗ ನಾ ಎಳಿಯೋದವು. ಅಲ್ಲಿದಾವ ನೋಡಿ. ಹಾಂ, ಮುಂದದಾವ ನೋಡಿ. ಹೇಳ, ಆ ಕಡೆ ಬಾ. ಆ ಕಡೆ ಈ ಕಡೆ ನೋಡು. ಏನು ಬೇಕು ನಿನಗೆ? ಐಸ್ ಕ್ರೀಮ? ವಾಕಿಂಗ್ ಬಂದಲ್ಲಿ ಇಲ್ಲಿ ಐಸ್ ಕ್ರೀಮ್ ಸಿಗ್ತಾವ ನಿನಗೆ. ಫ್ರೂಟ್ಸ್ ಹರ್ಕೊಂಬರ್ನ? ಯಾವ ಫ್ರೂಟ್ಸ್ ಬೇಕು? ಮ್ಯಾಂಗೋ ಬೇಕೋ ಏನು ಜಾಕ್ ಫ್ರೂಟ್ಸ್ ಬೇಕೋ? ಮ್ಯಾಂಗೋನಾ?
ಟ್ರೆಕ್ಕಿಂಗ್ ಅಂತ ಹೇಳಿ ಬಂದ ಮಾವಿನಕಾಯಿ ಉಪ್ಪ ಖಾರ ಹೆಂಗೆ ಹೋಗ್ದಾರ ಇಲ್ಲಿ. ಇದು ಬೇರೆ ಗಿಡ ಇದು, ಅದು ಅದ ಜಾಕ್ ಫ್ರೂಟ್ಸ್. ಜಾಕ್ ಫ್ರೂಟ್ಸ್ ಅದನ, ಆದ್ರೆ ಈಚೆಗಡೆ ಗಿಡ ಇದು. ಇವು ಎಷ್ಟು ಕೆಳಗಿರ್ತಾವ ನೋಡು ಕಾಯಿ. ಗೋಡಂಬಿ ತೋರಿಸ್ತಾನೆ ಬರ್ರಿ ಇಲ್ಲಿ. ಇಲ್ಲಿ ಆಗ್ಯಾವ ನೋಡ್ದ, ಅಲ್ಲಿ ಆಗ್ಯಾವ ನೋಡ್ರದ. ಅವೆಲ್ಲ ರೆಡ್ ರೆಡ್ ಕಲರ್ ಆಗಿದ್ದು ಹಣ್ಣಾಗಿದ್ದು ಅವು ಈಗ. ಇದು ಗೋಡಂಬಿ ಪ್ಲಾಂಟೇಶನು, ದೊಡ್ಡದೈತಿ ಇದು. 1-2 ಎಕರೆ ಆಗ್ತಿರ್ಬೋದು. 2 ಎಕರೆ ಇರ್ಬೇಕು, 2-3 ಎಕರೆನ. ಈಗ ರೆಡ್ ಕಲರ್ ಐತ್ಲ, ಅಲ್ಲೇ ಬಾಜುಕು ಗ್ರೀನ್ ಕಲರ್ ಐತ್ಲ, ಅದಿನ್ನ ಹಣ್ಣಾಗಿಲ್ಲ. ಅದು ರೆಡ್ ಕಲರ್ ಐತ್ಲ, ಅದನ್ನ ತಿಂದ್ರೆ ಎಷ್ಟು ಟೇಸ್ಟ್ ಇರ್ತದ ಅದು. ಇಲ್ಲಿ ಮಾವಿನಕಾಯಿ ಆಗ್ಯಾವ ನೋಡ್ರಿ ಫ್ರೆಂಡ್ಸ್. ಎಷ್ಟಾಗ್ಯಾವ ಯುಗಾದಿ ಮುಗಿತೈತ್ಲೆ, ಯುಗಾದಿ ಮುಗಿದ್ರು ಅಷ್ಟು ಒಳಗಾಗಿ ಬಂದು ನೋಡಿದ್ವಿ ಹೋಗ್ತೀವಿ. ಒಂದು ಕಾಯಿ ಇರುವುದಿಲ್ಲ ಇದ್ರೊಳಗೆ, ಎಲ್ಲ ಯುಗಾದಿಗೆ. ಸಾವಕಾಶ ಬರ್ರಿ, ಕಾಡಿನಾಗ ಅಡ್ಡಾಡೋದ್ರೈತಿ ಅಡ್ಡಾಡತ್ತ. ಕುದುರೆ ಓಡಿ ಬಂದಿತ್ತ. ಇದು ಗೋಡಂಬಿ ಗಿಡ ಫ್ರೆಂಡ್ಸ. ಕಿಲದಾವನು ಸಣ್ಣ ಸಣ್ಣ ಇವು ಹೂವ ಇಲ್ಲಿ ಒಳಗದಾವ. ಕಿಲ್ ಕಾಯಿ ಕಿಲದಾವ. ಆಂಧ್ರ ಒಳಗೆ ಗೋಡಂಬಿ ಭಾಳ ಬೆಳಿತಾರೆ ಫ್ರೆಂಡ್. ಇಲ್ಲಿ ಮ್ಯಾಲ ಅದಾವ ನೋಡಿ. ಈಗ ಎಳಕದಾವ ಇವು. ಹಾಂ ಕಾಲಿ ಐತಿ ನೋಡಿ, ಕಿಲಿ ಐತಿ ನೋಡಿ. ಅವು ರೆಡ್ ಕಲರ್ಗೆ ಬಂದು ಹತ್ತಿದೀನಿ, ಟೇಸ್ಟ್ ಭಾರಿ ಇರ್ತಾವ. ಅವನ್ನ ಪಕ್ಷಿಗಳು ತಿಂತಾವಳಮ್ಮ. ಇಲ್ಲಿ ತಿಂತಾವ ಪಕ್ಷಿಗಳು. ಅಲ್ಲಿ ಅವ್ರು ಬೆಳೆದಾರಲ್ಲ ಈಗ, ಇದೇ ಅದನ್ನ 1-2 ಎಕರೆ 5 ಅಂತ ಹೇಳಿದೀವಲ್ಲ, ಅಲ್ಲಿ ಅವರು ತಿನ್ನುಗೂಡ ಅಲ್ಲಿ ಪಕ್ಷಿ ಹಿಂದಿನ ಗೋಡಂಬಿ ತೋರಿಸು. ಕಿಲಿ ಐತಿ, ಇದ್ರ ಒಳಗೆ ಇರ್ತೈತೆ ಅದ. ಒಣಗಬೇಕು ಪೂರ್ತಿ. ಒಣಗಿತಂದ್ರ ಇದ್ರ ಸ್ಮೆಲ್ ಭಾರಿ ಇರ್ತೈತಿ. ಭಾರಿ ಇರ್ತೈತಿ. ಇನ್ನ ಪೂರ್ತಿ ರೆಡ್ ಕಲರ್ ಒಳಗೆ ಬರ್ತೈತಿ. ಇದನ್ನ ತಿಂತಾರ ಅಮ್ಮ, ಇದನ್ನ ಅದನ್ನ ತಿಂತಾರ. ವಾವ್, ಯಮ್ಮಿ ಯಮ್ಮಿ ಐತಿಲ್ಲ. ಇದನ್ನ ಇದ್ರ ರಸ ಕುಡಿತಾವ ಪಕ್ಷಿಗಳು. ಯಾಕೆ ತಿಂತಾವ ಅಂದ್ರೆ ಇದು ಭಾರಿ ಅಂದ್ರೆ ಭಾರಿ ಟೇಸ್ಟ್ ಇರ್ತೈತಿ ಇದ್ರ ಇದು ರಸ. ಇನ್ನ ರೆಡ್ ಕಲರ್ ಬರ್ಬೇಕಪ್ಪು ಇದು. ಇನ್ನ ರೆಡ್ ಆಗಿಲ್ಲ ಅದು. ಅಲ್ಲಿ ಇದೆ ನೋಡಿದಿಲ್ಲ ಫ್ರೆಂಡ್ಸ್, ಹಂಗೆ ರೆಡ್ ಆಗ್ಬೇಕು ಪೂರ್ತಿ. ಇದು ಹಣ್ಣಾಗೈತಿ ಅಷ್ಟ, ಆದ್ರೆ ಪೂರ್ತಿ ಇನ್ನ ತಿನ್ನೋಂಗೆ ಆಗ್ಬೇಕಾರೆ ರೆಡ್ ಕಲರ್ ಆಗ್ಬೇಕು. ಇಲ್ಲಿ ಐತೆ ನೋಡ್ದ. ಈ ಗೋಡಂಬಿ ಏನು ಮಾಡ್ತಾರೆ ಫ್ರೆಂಡ್ಸ, ಇದನ್ನ ಹರ್ಕೊಂಡು ಹೋಗಿ ಇವತ್ತನ್ನ ಪೂರ್ತಿ ಒಣಗಿಸಿ ಮಿಲ್ಲಿಗೆ ಹಾಕಿ ಹೊಡಿತಾರೆ. ಆಮೇಲೆ ಮಧ್ಯಾಹ್ನದಾಗ ಮಾವಿನಕಾಯಿ ತುಡುಗ್ರ ಆಗಿದ್ವಿ, ಈಗ ಗೋಡಂಬಿ ತುಡುಗ್ರ ಆಗಿವಿ. ಈ ಗಿಡ ಅಥವಾ ಏರಿ ಕೆಡವಿ ಆತನ ಗಿಡನ ಬಿದ್ದು ಅಂದ್ರೆ ಬಿದ್ದು ಒಂದು ಸಿಗವಲ್ಲ ನೋಡಿ. ಇಲ್ಲಿ ಒಳಗೆ ಬರೋಣ. ಟೇಸ್ಟ್ ಭಾರಿ ಐತೆ ಅಶ್ಮಾನೆ. ಟೇಸ್ಟ್ ಚಲೋ ಇರ್ತದೆ. ಅವು ಇನ್ನ ಪೂರ್ತಿ ಇದಾಗಿಲ್ಲಮ್ಮ, ಎಳಕದಾವು ಪೂರ್ತಿ. ಇನ್ನ ಎಳಕದಾವಳು. ಇಲ್ಲ ಅಪ್ಪು, ಅದ ಕಾಯಿನ ಹಂಗ ಅದ ಅಟ್ಟ. ಇನ್ನ ಈಗ ಕಲರ್ ಈಗ ಹೂ ಬಿಟ್ಟಾವಲ್ಲ ಅಲ್ಲಿ ಕೆಳಗೆ. ಅವು ಒಳಗೆ ಒಂದೊಂದು ಫಸ್ಟಿಗೆ ಬಿಟ್ಟಿರ್ತಾವಲ್ಲ. ಈಗ ಮಾವಿನಕಾಯಿ ಹೆಂಗ್ ಫಸ್ಟ್ ಹೂ ಬಿಟ್ಟಿದ್ದು ಫಸ್ಟ್ ಕಾಯಕಲ್ಲ, ಹಂಗ ಇವು ಫಸ್ಟಿಗೆ. ಏ ಬಾ ಅಮ್ಮ, ಕುಂಡ್ರು ಬೇಡಲ್ಲೇ. ನಮ್ಮ ರಿತಿಕ್ಷಾ ಒಟ್ಟು ಕೈ ಏನು ಸಿಗ್ತೈತೆ ಅಂತ ಒಂದು ಆಟಕ್ಕೆ ಕೂತು ಬಿಡ್ತಾಳೆ. ಕುಂದ್ರದಲ್ಲ ಅದ್ರೊಳಗೆ ಬಟ್ ಕುರ್ಕಿ ನೋಡಿ. ಈಗ ಮತ್ತೆ ಮಣ್ಣಾಡಕ್ಕೆ ಹೋದ ನೋಡ್ದ.
ಈಗಿನ ತಿನ್ನೋದು ಬಿಡುವಾಳ ಏನೋ ಹುಡುಕಾಡತ್ತೇಳು ಒಂದು ಸಿಗುವಲು. ಅದೇನಿದ್ರು ಥಿಂಕ್ ಬೇಕ್ ತಿನ್ಬೇಕು. ಸಿಕ್ಕತ್ತೀಗ ಹಾಂ ಅದ್ರ ಟೇಸ್ಟ್ ಭಾರಿ ಹಿಟ್. ಅದ ರುಚಿ ಐತೈತಿ ಅದ್ ನಿನಗ. ಇನ್ನ ಕಟ್ಟಿಗೆ ತಗೋತಾಳೆ, ಆಮೇಲೆ ಕಟ್ಟಿಗೆ ತಗೊಂಡ ಬಡ್ಕೋತ ನಿಂದ. ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ಸಖತ್ ಗೋಳಿಕತಾರೆ ನಮ್ಮನ್ನ, ತುಂಬಾ ಗೋಳಿಕೊಂಡಿದ್ದಾರೆ. ಮತ್ತೊಂದು ಸಿಕ್ತ. ಅವ್ರ ಸೈನಿಕರು ಮುತ್ತಿಗೆ ಹಾಕಿದ್ರ ಗಿಡ ಮುತ್ತಿಗೆ ಹಾಕತ್ತಾಳೆ ಈ ಕಾಡಿಂದ ಈ ಕಾಡಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಕಾಡಿ ಇಲ್ಲಳ ಬಾಯಿನ ಎಳೆಯುದಾವ. ಏನು ಆಡತಿ ಅಮ್ಮಕ್ಕ? ಅದ ಏನು ಆಡತ್ತೀವ ಅನ್ನೆ. ಹ್ಞೂ ನಾನು ಆಡಲಿ. ಹ್ಞೂ ಯಾರು ತಲೆ ಮೇಲೆ ತು ಹಾಕೋಬೇಡ. ಹ್ಞೂ ಬರೀ ಕತ್ಲತ್ ಭಾಳ. ಬಾರಿ ತಿಕ್ಷಾ ಹೋಗುಣ್ರಿ ಆತ. ನಾ ಸದ್ದ ಮ್ಯಾಚ್ ಹತ್ತತಿನ RCB ಮ್ಯಾಚ್ ವರ್ಸಸ್ CSK. ಪವರ್ಫುಲ್ ಮ್ಯಾಚ್ ಇವತ್ತು. ಅಪ್ಪ ಹುಡುಗ ಎಂತಹ ಬುದ್ಧಿವಂತ, ಏನೆಲ್ಲ ಯೋಚನೆ ಮಾಡ್ತಾವ. ಇವತ್ತಿನ್ಲಾಗ ಇಲ್ಲೇ ಮುಗಿಸ್ತೀವಿ. ಟೇಕ್ ಕೇರ್, ಬಾಯ್. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಿಂದಿನ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್ ಬಾಯ್. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.